ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕದಂಬರ ಬಗ್ಗೆ ಕೇಳಿರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಕದಂಬರ ಸ್ಥಾಪಕ ಯಾರು? ಮಯೂರ ವರ್ಮ ಅಥವಾ ಮಯೂರ ಶರ್ಮ? ಕದಂಬರ ರಾಜಧಾನಿ ಯಾವುದು? ಬನವಾಸಿ. ಬನವಾಸಿ ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಕನ್ನಡ ಜಿಲ್ಲೆ. ಕ್ವಶನ್ 4. ಕದಂಬರು ಯಾವ ಕಾಲದಲ್ಲಿ ಆಳ್ವಿಕೆ ನಡೆಸಿದರು? ಕ್ರಿಸ್ತಶಕ 345ರಿಂದ 525ರವರೆಗೆ. ಕ್ವಶನ್ 5. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ಯಾವುದು? ಕದಂಬರು. ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಎಂದು ಯಾರನ್ನು ಕರೆಯುತ್ತಾರೆ? ಮಯೂರ ವರ್ಮ. ಕದಂಬರ ಅತ್ಯಂತ ಪ್ರಸಿದ್ಧ ಅರಸ ಯಾರು? ಕಾಕುತ್ಸ ವರ್ಮ. ಕದಂಬರ ಲಾಂಛನ ಯಾವುದು? ವರಾಹ. ಕದಂಬರ ಆರಾಧ್ಯ ದೇವರು ಯಾರು? ಮಧುಕೇಶ್ವರ. ಕದಂಬರ ನಾಣ್ಯ ಯಾವುದು? ಪದ್ಮಕಂಟಕ. ಕದಂಬರ ಕಾಲದಲ್ಲಿ ಶ್ರೀಕರಣಕ ಎಂದರೆ ಏನು? ಲೆಕ್ಕಾಧಿಕಾರಿ. ಮಯೂರವರ್ಮನು ಯಾರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಿದನು? ಪಲ್ಲವರನ್ನು. ಮಯೂರವರ್ಮನು ಪಲ್ಲವರ ಯಾವ ಅರಸನನ್ನು ಸೋಲಿಸಿದನು? ಶಿವಸ್ಕಂದ ವರ್ಮ. ಕಾಕುತ್ಸ್ಥವರ್ಮನೊಂದಿಗೆ ವೈವಾಹಿಕ ಸಂಬಂಧ ವಹಿಸಿದ್ದವನು? ಗಂಗರು ಮತ್ತು ಗುಪ್ತರು. ಕಾಕುತ್ಸ್ಥವರ್ಮನು ಯಾವ ವಂಶಗಳೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದ್ದನು? ಗಂಗರು ಮತ್ತು ಗುಪ್ತರು. ಮಹಾಭಾರತದಲ್ಲಿ ಬನವಾಸಿಯನ್ನು ಏನೆಂದು ಕರೆಯಲಾಗಿದೆ? ವೈಜಯಂತಿಪುರ. ಹಲಸಿ ಶಾಸನ ಯಾವ ಜಿಲ್ಲೆಯಲ್ಲಿ ದೊರೆತಿದೆ? ಬೆಳಗಾವಿ ಜಿಲ್ಲೆ. ಧರ್ಮ ಮಹಾರಾಜ ಎಂಬ ಬಿರುದು ಪಡೆದ ಕದಂಬ ಅರಸ ಯಾರು? ಮೃಗೇಶವರ್ಮ. ಕದಂಬರ ಶೈಲಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ದೇವಾಲಯ ವಾಸ್ತುಶಿಲ್ಪ. ಕದಂಬ ವಂಶವು ಯಾವ ರಾಜ್ಯದ ಪ್ರಾಚೀನ ರಾಜವಂಶ? ಕರ್ನಾಟಕ. ಕದಂಬರ ಕಾಲದ ಪ್ರಸಿದ್ಧ ದೇವಾಲಯ ಯಾವುದು? ಮಧುಕೇಶ್ವರ ದೇವಾಲಯ. ಇಷ್ಟಾಗಿತ್ತು ಇಂಪಾರ್ಟೆಂಟ್ ಕ್ವಶನ್ಸು ಕದಂಬರ ಬಗ್ಗೆ. ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.